ಇವತ್ತು ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ದಲ್ಲಿ ಸಾಕಷ್ಟು ನಮಗೆ ದೂರುಗಳು ದಾಖಲಾಗ್ತಾ ಇದ್ದು, ವಿಶೇಷವಾಗಿ ಕೆಲವು ಡಾರ್ಕ್ ಪ್ಯಾಟರ್ನ್ಸ್ ಅಂತ ಹೇಳಿ ನಾವು ಲಿಸ್ಟ್ ಔಟ್ ಮಾಡಿದ್ದೇವೆ. ಆ ಡಾರ್ಕ್ ಪ್ಯಾಟರ್ನ್ಸ್ಗಳು ಅಂತಂದರೆ, ಉದಾಹರಣೆಗೆ ನೀವು ಯಾವುದಕ್ಕೂ ಒಂದು ಸಬ್ಸ್ಕ್ರೈಬ್ ಆಗ್ತೀರಿ, ಅದನ್ನು ಫ್ರೀ ಸಬ್ಸ್ಕ್ರಿಪ್ಷನ್ ಅಂತ ತೋರಿಸ್ತಾರೆ. ಅದು 1 ತಿಂಗಳನೋ 2 ತಿಂಗಳನೋ ಫ್ರೀ ಇರ್ತದೆ. ಆದರೆ ನೀವು ನಿಮ್ಮ ಕ್ರೆಡಿಟ್ ಕಾರ್ಡಿನ ಮಾಹಿತಿಯನ್ನು ಅಲ್ಲೇ ಕೊಟ್ಟಿರಬೇಕು. ಆ ಕ್ರೆಡಿಟ್ ಕಾರ್ಡಿನ ಮಾಹಿತಿ ನಿಮ್ಮದೆಲ್ಲ ತೆಗೆದುಕೊಂಡು ಕ್ರೆಡಿಟ್ ಕಾರ್ಡು ನೀವು ಸ್ವ್ಯಾಪು ಮಾಡಬೇಕು. ಅದಾದ ನಂತರ ನಿಮಗೆ 3 ತಿಂಗಳು ಫ್ರೀ ಅಂತ ಹೇಳ್ತಾರೆ, ಅಥವಾ 2 ತಿಂಗಳ ಫ್ರೀ ಅಂತ ಹೇಳ್ತಾರೆ. ಅದಾದ ನಂತರ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಆಟೋಮೆಟಿಕ್ಲಿ ಕಂಟಿನ್ಯೂ ಆಗುತ್ತೆ. ಅಂದರೆ ದ್ಯಾಟ್ ಈಸ್ ಆ್ಯಕ್ಚುಲಿ ನಾಟ್ ಫ್ರೀ. ನಿಮಗೊಂದು 3 ತಿಂಗಳ ಕೊಡ್ತೀವಿ ಟ್ರಯಲ್ಲು, ಬಟ್ ಯು ಹ್ಯಾವ್ ಟು ಕಂಟಿನ್ಯೂ ಅಂದಂಗೆ. ನೀವು ಡೆಬಿಟ್ ಕಾರ್ಡ್ ಕೊಡ್ತೀವಿ ಅಂದರೂ ಒಪ್ಪೋದಿಲ್ಲ. 500 ರೂಪಾಯಿ ಟಿಕೆಟ್ ಅಂತ ಹೇಳೋದು ಯಾವುದೋ ಒಂದು ಪರ್ಟಿಕ್ಯುಲರ್, ಅದು ಸಿನಿಮಾದಿರ್ಬೋದು ಅಥವಾ ಮತ್ತೊಂದು ಯಾವುದೋ ಇರ್ಬೋದು, ಏರ್ ಟಿಕೆಟ್ ಇರ್ಬೋದು, ಮತ್ತೊಂದು ಅಥವಾ ಯಾವುದೋ ಒಂದು ಪ್ಯಾಕೇಜ್ ಟೂರ್ ಇರ್ಬೋದು. ಆದರೆ ನೀವು ಬುಕ್ಕಿಂಗ್ ಮಾಡೋಕ್ಕೆ ಶುರು ಮಾಡಿದ ನಂತರ ಅದಕ್ಕೆ ಆದ ಎಡಿಷನ್ನು, ಇದು ಎಡಿಷನ್ನು, ಮತ್ತೊಂದು ಎಡಿಷನ್ನು, ಮುಗಿದೊಂದು ಎಡಿಷನ್ನು ಅಂಥೇಳಿ ಒಂದು 3000 ರೂಪಾಯಿ ಆಗುತ್ತೆ. ಸೊ ಈ ರೀತಿ ಒಂದಿಷ್ಟು ಡಾರ್ಕ್ ಪ್ಯಾಟರ್ನ್ಸ್ ಅಂತ ಇದ್ದಾವೆ. ಆ ಡಾರ್ಕ್ ಪ್ಯಾಟರ್ನ್ಸ್ಗಳ ಪೈಕಿ ಇನ್ನೂ ಅನೇಕ ಇದ್ದಾವೆ. ನಾನು ಪೂರ್ತಿಯಾಗಿ ಎಲ್ಲ ಹೇಳಕ್ಕೆ ಹೋಗಲ್ಲ. ಅದರಲ್ಲಿ ವೆಬ್ಸೈಟ್ ದ್ಯಾಟ್ ಮೇಕ್ಸ್ ಇಟ್ ಈಸಿ ಟು ಸೈನ್ ಬಟ್ ನಿಯರ್ಲಿ ಇಂಪಾಸಿಬಲ್ ಟು ಕ್ಯಾನ್ಸಲ್ ದಿ ಸಬ್ಸ್ಕ್ರಿಪ್ಷನ್. ನಾನು ಹೇಳಿದ್ನಲ್ಲ. ಆಮೇಲಿಂದ ನಿಮಗೆ ವಾಪಸ್ಸು ರಿಜಿಸ್ಟರ್ ಮಾಡೋದು ಈಸಿ, ವಾಪಸ್ ಬರೋದು ಭಾಳ ಕಷ್ಟ. ಆಮೇಲಿಂದ ಉದಾಹರಣೆಗೆ ಹೋಟೆಲ್ದಲ್ಲಿ 50 ರೂಮ್ ಖಾಲಿ ಇರ್ತದೆ, ಬಟ್ ಬರೆಯೋದೇನೊಂದು 100, ಒಂದೇ ಒಂದು ರೂಮ್ ಖಾಲಿ ಇದೆ, 2 ರೂಮ್ ಖಾಲಿ ಇದೆ. ಫಾಲ್ಸ್ ಅರ್ಜೆನ್ಸಿ ಕ್ರಿಯೇಟ್ ಮಾಡೋದು. ಒಂದು ಯಾವುದೋ ಪ್ರಾಡಕ್ಟು ಡಿಸ್ಪ್ಲೇ ಮಾಡೋದು, ನೀವು ಖರೀದಿಗೆ ಹೋದಾಗ ಲಾಸ್ಟಿಗೆ ವಿದಿನ್ 1 ಮಿನಿಟ್ ಅದು ಈಗ ಅವೈಲೇಬಲ್ ಇಲ್ಲ, ಈ ಬ್ರ್ಯಾಂಡದ್ದಿದೆ, ಈ ಪ್ಯಾಟರ್ನದ್ದಿದೆ, ಇದಕ್ಕೆ ನಾವು ಮೊದಲು 500 ರೂಪಾಯಿ ಅಂತ ಹೇಳಿದ್ವಿ, ಬಟ್ ಸಿನ್ಸ್ ಬ್ರ್ಯಾಂಡ್ ಹ್ಯಾಸ್ ಚೇಂಜ್ ಇದೀಗ 2000 ರೂಪಾಯಿ. ಈ ರೀತಿ ಏನು ಇದಕ್ಕೆಲ್ಲವೂ ಡಾರ್ಕ್ ಪ್ಯಾಟರ್ನ್ ಅಂತ ಕರೀತಾರೆ. ಅದರಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ದಲ್ಲಿ ಸೆಕ್ಷನ್ 2 ಆಫ್ ಸೆಕ್ಷನ್ 47ದಲ್ಲಿ ನಮಗೆ ಅಧಿಕಾರ ಇದೆ, ಪ್ರಿವೆನ್ಷನ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ದಿ ಡಾರ್ಕ್ ಪ್ಯಾಟರ್ನ್ಸು. ಅದನ್ನು ಈಗಾಗಲೇ ನಾವು ಅಡ್ವೈಸರಿ ಇಶ್ಯೂ ಮಾಡಿದ್ದೇವೆ. ಮೋದಿ ಸರ್ಕಾರ ಬಂದ ನಂತರ ಕನ್ಸ್ಯೂಮರ್ ಕೇರು, ಕನ್ಸ್ಯೂಮರ್ ಪ್ರೊಟೆಕ್ಷನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೊಂದು ಆದ್ಯತೆ ನಾವು ಕೊಟ್ಟಿದ್ದೀವಿ. ಮೊದಲು ಯಾರೇ ಆದರೂ ಸಹಿತ ಕನ್ಸ್ಯೂಮರ್ ಸಮಸ್ಯೆ ಆದರೆ ಕನ್ಸ್ಯೂಮರ್ ಫೋರಮ್ ಅಂತ ಒಂದು ಇರ್ತಿತ್ತು, ನಿಮಗೆ ನೆನಪಿರಬೇಕು. ಆ ಕನ್ಸ್ಯೂಮರ್ ಫೋರಮ್ದಲ್ಲಿ ಕೇಸ್ ಹಾಕಬೇಕಾಗ್ತಿತ್ತು. ಈಗ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅಂಥೇಳಿ ಒಂದಿದೆ, CCP. ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ ನಾವು ಪ್ರೀ ಲಿಟಿಗೇಷನ್ದಲ್ಲಿ, ಯಾಕಂದರೆ ಅದು ಲಾಯರು, ಕಂಪ್ನಿಯವರು ಲಾಯರ್ ಇರ್ತಾರೆ, ಅದೆಲ್ಲದರ ಬದಲಿಗೆ ಪ್ರೀ ಲಿಟಿಗೇಷನ್ ಪ್ರೊಸೆಸ್ದಲ್ಲೂ ನಾವು ಮಾಡ್ತಾಯಿದ್ದೀವಿ. ಎಲ್ಲ ಹಿನ್ನೆಲೆಯೊಳಗೆ ಈ ರೀತಿಯಾದಂಥ ಚಟುವಟಿಕೆಗಳನ್ನ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾವಿವತ್ತು ಈ ಪ್ಲ್ಯಾಟ್ಫಾರ್ಮದ ಎಲ್ಲ ಕಂಪ್ನಿಯವ್ರನ್ನ ಕರೆದಿದ್ವಿ. ಅವರು ಒಪ್ಕೊಂಡಿದ್ದಾರೆ, ಈ ರೀತಿ ಆಗ್ತಾ ಇದ್ದಾವೆ ಅಂತ. ಈಗ ನಾವು 13 ಸದ್ಯಕ್ಕೆ ಐಡೆಂಟಿಫೈ ಮಾಡಿದ್ವಿ, ನಮಗೆ ಗೊತ್ತಾಗಿರೋದು. ಹೆಚ್ಚೆಂದು ಈ ರೀತಿ ಮುಂದೆ ಬಂದರೆ ನಾವು ಅದು ಜನಕ್ಕೆ ಗೊತ್ತಾಗಲಿ ಅಂತ 3 ನಾವು ಆ್ಯಪ್ಗಳನ್ನು ಬಿಡುಗಡೆ ಮಾಡಿದ್ದೀವಿ. ಒಂದು ಜಾಗೃತಿ ಆ್ಯಪು. ಈ ಜಾಗೃತಿ ಆ್ಯಪ್ ಮುಖಾಂತರ ಅದರಲ್ಲಿ ಅಲರ್ಟ್ ಬರ್ತದೆ. ಈ ವೆಬ್ ಅಡ್ರೆಸ್ದಲ್ಲಿ ಯಾವುದಾದ್ರೂ ಅನ್ಸೇಫು ಅಥವಾ ಕಾನೂನಾತ್ಮಕವಾಗಿ ಅವಶ್ಯಕತೆ ಇರಲಾರ್ದಂಥ ಸಂಗತಿಗಳಿದ್ದರೆ ಅದು ಕಾಷನ್ ಬರ್ತದೆ.
ಇನ್ನೊಂದು ಜಾಗೋ ಗ್ರಾಹಕ್ ಜಾಗೋ ಆ್ಯಪು, ಅದರಲ್ಲಿ ಡಾರ್ಕ್ ಪ್ಯಾಟರ್ನ್ ಇದ್ದರೆ ನಿಮಗೆ ತಕ್ಷಣ ಅದನ್ನು ನಮ್ಮ ವಿಭಾಗಕ್ಕೆ ತಿಳಿಸ್ಲಿಕ್ಕೆ ಮತ್ತು ಇಲ್ಲಿಗೆಲ್ ಅಂತ ಯಾವುದು ಆಲ್ರೆಡಿ ಘೋಷಣೆ ಆಗಿದೆ ಅದನ್ನು ತಿಳಿಸೋದಕ್ಕೆ ಅವಕಾಶ ಇದೆ. ಮತ್ತು ಡ್ಯಾಶ್ಬೋರ್ಡ್ ಇದೆ. ಸೊ ಈ ಎಲ್ಲ 3 ಆ್ಯಪ್ಗಳನ್ನು ನಾವು ಇವತ್ತು ರಿಲೀಸ್ ಮಾಡಿದ್ದೇವೆ. ನಾವೀಗೇನು ಗೈಡ್ಲೈನ್ ಹೊರಡಿಸಿದ್ದೇವೆ, ಈ ಗೈಡ್ಲೈನ್ಗಳನ್ನು ಹೊರಡಿಸೋದಕ್ಕಿಂತ ಮೊದಲು, ಪಬ್ಲಿಷ್ ಮಾಡೋದಕ್ಕಿಂತ ಮೊದಲು ಈ ಪ್ಲ್ಯಾಟ್ಫಾರ್ಮ್ದ ಅನೇಕರಿಗೆ ಸಂಬಂಧಿಸಿದವರಿಗೆ ನಾವು ರೆಪ್ರೆಸೆಂಟೇಟಿವ್ ಜೊತೆಗೆ, ಅಸೋಸಿಯೇಷನ್ ಜೊತೆಗೆ ಭಾಳ ಸುದೀರ್ಘವಾಗಿ ಮಾತನಾಡಿದ್ದೇವೆ. ಅದಾದಮೇಲೆ ಇದು ಬಂದಿದೆ, ಆಗಿದೆ. ಮತ್ತು ಅದರ ಪರಿಣಾಮ ಈಗ ಟೂರ್ಸ್ ಆ್ಯಂಡ್ ಟ್ರಾವೆಲ್ ಕಂಪ್ನಿಯವರು ಬೇರೆ ಬೇರೆ ಕಾರಣದಿಂದ ರಿಫಂಡ್ ಕೊಟ್ಟಿರಲಿಲ್ಲ. ಈಗ ಸುಮಾರು ಒಂದು 1500 ಕೋಟಿ ರೂಪಾಯಿಯನ್ನು ನಾವು ರಿಫಂಡ್ ಕೊಡಿಸಿದ್ದೇವೆ ಇದೇ ಕಾನೂನಿನಡಿಯಲ್ಲಿ. ಮತ್ತು ಆ ರೀತಿ ಅನೇಕ ಸಂಗತಿಗಳಾಗಿದೆ. ಇನ್ನೊಂದು ನಾನು ಹೇಳೋದು ಮುಖ್ಯವಾಗಿ ಮರೆತು, ಡೊನೇಷನ್ನು. ₹1 ₹2 ನೀವು ಯಾವುದಾದ್ರೂ ಒಂದು ಬುಕ್ಕಿಂಗ್ ಹೋದಾಗ ₹1 ₹2 ಡೊನೇಷನ್ ತೊಗೊಂಡ್ಬಿಡ್ತಾರೆ. ಅದು ಬೇಡ ಅಂತ ಅನ್ನೋದಕ್ಕೆ ಆಗಲಾರ್ದಂಗೆ ಒಂದು ವ್ಯವಸ್ಥೆ ಇಟ್ಟಿರ್ತಾರೆ. ಅದು ನೀವು ಐ ಡೋಂಟ್ ವಾಂಟ್ ಟು ಪೇ ದಿ ಡೊನೇಷನ್ ಆಫ್ ₹2 ಅಂತ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಪ್ರೊಸೆಸ್. ಅದಕ್ಕೆ ಕೊಡೋದಿತ್ತಂದರೆ ಏನೂ ಮಾಡಲಿಲ್ಲ ಅಂದರೂ ನೀವು ಸುಮ್ಮನೆ ಟಿಕೆಟ್ ಪರ್ಚೇಸ್ ಮಾಡಿದ್ರೆ ₹2 ಹೋಗ್ಬಿಡುತ್ತದೆ. ಆ ₹2 ಎಲ್ಲಿ ಖರ್ಚಾಗುತ್ತೆ, ದಟ್ಸ್ ಆಲ್ಸೋ ಮೆನಿ ಟೈಮ್ಸ್ ಇಸ್ ನಾಟ್ ನೋನ್. ಹೀಗಾಗಿ ಇವೆಲ್ಲ ಸಂಗತಿಗಳನ್ನು ನಾವು ಗಣನೆಗೆ ತೆಗೆದುಕೊಂಡು ಗೈಡ್ಲೈನನ್ನು ಹೊರಡಿಸಿದ್ದೇವೆ. ಮತ್ತು ಇತ್ತೀಚೆಗೆ ಈ ಗೈಡ್ಲೈನ್ಗಳು ಇದು ಇಕ್ವಿವ್ಯಾಲೆಂಟ್ ಟು ದಿ ರೂಲ್ ಅನ್ನುವಂಥದ್ದು ಹೈಕೋರ್ಟು ಎತ್ತಿ ಹಿಡಿದಿದೆ, ದಿಲ್ಲಿ ಹೈಕೋರ್ಟು. ಹಾಗಾಗಿ ಇವತ್ತು ಇ ಕಾಮರ್ಸ್ದವರು ಸಂಪೂರ್ಣವಾಗಿ ಕಂಪ್ಲೈ ಮಾಡಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಆದರೆ ಎಲ್ಲವೂ ಒಂದೇ ದಿವಸಕ್ಕೆ ಮುಗಿಯಲ್ಲ, ನಾನು ಅದನ್ನು ಹೇಳ್ತೇನೆ. ಮತ್ತು ನಿಮ್ಮ ಹಿತದೃಷ್ಟಿಯಿಂದನೂ ಕೂಡ ನೀವು ಇದನ್ನು ಒಪ್ಕೊಂಡ್ರೆ, ಇಲ್ಲಾಂದರೆ ಮುಂದಿನ ದಿವಸಗಳಲ್ಲಿ ಯಾರಿಗೆ ನಾವು ಏನು ನೋಟಿಸ್ ಕೊಟ್ಟಿದ್ದೀವಿ, ಏನು ಫೈನ್ ಹಾಕಿದ್ದೀವಿ, ಇದೆಲ್ಲವೂ ಪಬ್ಲಿಷ್ ಆಗ್ತದೆ. ಇದರಿಂದ ನಿಮ್ಮ ಕಂಪ್ನಿ ಹೆಸರು ಹಾಳಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಮತ್ತು ಎಲ್ಲೆಲ್ಲೇ ಈ ರೀತಿಯಾದಂಥ ಇದೆ ಅವನ್ನೆಲ್ಲ ತೆಗೆದು ಹಾಕಬೇಕು, ಯಾವ ಕಂಪ್ನಿಗಳಿದೆ ಅನ್ನುವಂಥದ್ದನ್ನು ಇವತ್ತು ನಾವು ಅವ್ರಿಗೆ ಹೇಳಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ. ಮತ್ತು ಉಳಿದವ್ರು ಯಾರು ಇವತ್ತು ಬಂದಿರಲಿಲ್ಲ, ಯಾಕಂದರೆ ಇಲ್ಲಿ ಪ್ರಮುಖವಾದಂಥ 50-55 ಕಂಪ್ನಿಗಳು ಬಂದಿದ್ದು, ಇನ್ನೂ ಅನೇಕ ಕಂಪ್ನಿಗಳು ಇದ್ದಾವೆ. ಅವುಗಳು ಸಹಿತವಾಗಿ ಇದನ್ನು ಅನುಸರಿಸುವಂಗೆ ನೀವು ಹೇಳಬೇಕು. ಮತ್ತು ನಾವು ನಮ್ಮ ಕಡೆಯಿಂದ ಪಬ್ಲಿಸಿಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಂಟರ್ನಲ್ ಆಡಿಟ್ ಮಾಡೋಕ್ಕೆ ಹೇಳಿದ್ದೀವಿ, ಪ್ರತಿ ಸರ್ತಿ ಏನೇನಿದೆ ಅಂತ. ಕನ್ಸ್ಯೂಮರ್ ಸೆಂಟ್ರಿಕ್ ಡಿಸೈನ್ ರಿವ್ಯೂಸ್ ಅದನ್ನು ಮಾಡೋಕ್ಕೆ ಹೇಳಿದ್ದೀವಿ. ಆಪ್ಟೌಟ್ ಆಪ್ಷನ್ ಅದನ್ನು ಕ್ಲಿಯರಾಗಿ ಪ್ರತಿ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ದಲ್ಲಿ ಇರಬೇಕು ಅನ್ನೋದನ್ನು ಹೇಳಿದ್ದೇವೆ. ಇದರ ಜೊತೆಗೆ ನಾವು ಇಂಟರ್ನಲ್ ಆಡಿಟ್ ಮಾಡಬೇಕನ್ನುವಂಥ ಸಂಗತಿಯನ್ನು ಹೇಳಿದ್ದೇವೆ. ಎಷ್ಟು ನಿಮ್ಮದಿದೆ, ಏನು ಇತ್ಯಾದಿ. ಅಂದರೆ ಈ ರೀತಿ ಡಾರ್ಕ್ ಪ್ಯಾಟರ್ನ್ಸ್ ಅನ್ನೋ ರೀತಿ ಇದ್ದು ಎಷ್ಟಿದೆ, ಆ ರೀತಿ ಕಂಪ್ಲೇಂಟ್ ಎಷ್ಟು ಬಂದಿದೆ, ಇವನ್ನೆಲ್ಲವೂ ನೋಡಬೇಕು ಅಂತ ಹೇಳಿದ್ದೇವೆ. ಇದೊಂದು ಭಾಳ ಯಶಸ್ವಿಯಾದಂಥ ಪ್ರಯೋಗ. ಅಲ್ಟಿಮೇಟ್ಲಿ ಕನ್ಸ್ಯೂಮರ್ ಕೇರ್ ಆ್ಯಂಡ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಮತ್ತು ಕನ್ಸ್ಯೂಮರ್ ಪ್ರಾಸ್ಪರಿಟಿ ಇದು ನಮ್ಮ ಸರ್ಕಾರದ ಆದ್ಯತೆ.